ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮುಡಾ ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸಬೇಕೆಂಬ ಅರ್ಜಿ. ಧಾರವಾಡ ಹೈಕೋರ್ಟ್ನಲ್ಲಿ ಇವತ್ತು ಸಿಎಂ ವಿರುದ್ಧ ಕೇಸ್ನ ಭವಿಷ್ಯ ನಿರ್ಧಾರ. ಇವತ್ತು ಎರಡೆರಡು ವರದಿ ಕೋರ್ಟ್ಗೆ ಸಲ್ಲಿಸಲಿರುವ ಲೋಕಾಯುಕ್ತ. ಕುತೂಹಲ ಕೆರಳಿಸಿದ ಬ್ಯಾಕ್ ಟು ಬ್ಯಾಕ್ ಡಿಕೆಶಿ ಖರ್ಗೆ ಸಭೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ತೆರೆಮರೆಯಲ್ಲೇ ಡಿಸಿಎಂ ಕಸರತ್ತು. ಉಭಯ ನಾಯಕರ ಮಧ್ಯೆ ಪದೇ ಪದೇ ರಹಸ್ಯ ಚರ್ಚೆ. ಮಾಜಿ ಸಂಸದರಿಗೆ ಒಲಿಯುತ್ತಾ ಪರಿಷತ್ ಸದಸ್ಯ ಪಟ್ಟ. ಸಿಎಂ ಪುತ್ರ ಯತೀಂದ್ರಗೆ ಸಿಕ್ಕಂತೆ ಸೋದರ ಸುರೇಶ್ಗೂ ಸ್ಥಾನಮಾನ ಕೊಡಿಸಲು ಡಿಕೆ ಶಿವಕುಮಾರ್ ಪ್ಲಾನ್. ಡಿಕೆಶಿ ಬೇಡಿಕೆಗೆ ಅಸ್ತು ಅನ್ನುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಮೈಕ್ರೋ ಫೈನಾನ್ಸ್ ಕಿರುಕುಳದ ಬೆನ್ನಲ್ಲೇ ಮೀಟರ್ ಬಡ್ಡಿಕೋರರ ಟಾರ್ಚರ್. 95,000 ಸಾಲಕ್ಕೆ 2 ಲಕ್ಷ ಕಟ್ಟಿದ್ರು, 1 ಲಕ್ಷಕ್ಕಾಗಿ ಡಿಮ್ಯಾಂಡ್. ಬೆಂಗಳೂರಲ್ಲಿ ಮನೆ ಮುಂದೆ ಗಲಾಟೆ ಮಾಡಿ ಮಹಿಳೆ ಮೇಲೆ ಹಲ್ಲೆ ಆರೋಪ. ಒಂದೇ ಏರಿಯಾದಲ್ಲಿ ಎರಡೆರಡು ಕಿರುಕುಳ ಕೇಸ್. ಹಾಸನದಲ್ಲಿ 500 ಕೋಟಿಗೂ ಹೆಚ್ಚು ಭೂ ಕಬಳಿಕೆ ಆರೋಪ. ಪರೋಕ್ಷವಾಗಿ ಪ್ರೀತಂ ಗೌಡ ವಿರುದ್ಧ ಜೆಡಿಎಸ್ ನಾಯಕರ ಆರೋಪ. ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಎಚ್ಡಿ ರೇವಣ್ಣ ಆಗ್ರಹ. ವೈದ್ಯ ಸುನಿಲ್ ಕಿಡ್ನಾಪ್ ಮಾಡಿ 6 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಕೇಸ್. ಹೋಗುವಾಗ ತಾವೇ 300 ರೂಪಾಯಿ ಕೊಟ್ಟು ಹೋದ ಕಿಡ್ನಾಪರ್ಸ್. ಅಪಹರಿಸಿರೋದೇ ಹಣ ಕೊಟ್ಟಿರೋದ್ ಯಾಕೆ ಅನ್ನೋ ಅನುಮಾನ. ಇದರ ಜಾಡು ಹಿಡಿದು ಹೊರಟ ಬಳ್ಳಾರಿ ಪೊಲೀಸ್. ಹಾಸನ ತಾಲೂಕಿನ ಉಪ್ಪಳ್ಳಿ ಗ್ರಾಮದ ಹಾಲಿನ ಡೈರಿಯಲ್ಲಿ ವ್ಯಕ್ತಿಯ ಕಿರಿಕ್. ಮಹಿಳೆ ಹಾಗೂ ವೃದ್ಧನ ಮೇಲೆ ವ್ಯಕ್ತಿಯ ಅಟ್ಟಹಾಸ. ಡೈರಿಯಲ್ಲಿದ್ದ 200 ಲೀಟರ್ ಹಾಲು ಸಹ ಚೆಲ್ಲಿ ದೌರ್ಜನ್ಯ. ನಾಗೇಶ್ ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಎಟಿಎಂ ದರೋಡೆಗೆ ವಿಫಲ ಯತ್ನ. ಆರೋಪಿ ಎಟಿಎಂ ಯಂತ್ರವನ್ನ ಬ್ರೇಕ್ ಮಾಡುವ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಭೇಟಿ. ಓರ್ವ ಶಂಕಿತನ ವಿಚಾರಣೆ. ಸಾಲು ಸಾಲು ದರೋಡೆಯಿಂದ ಎಚ್ಚೆತ್ತ ಬಾಗಲಕೋಟೆ ಪೊಲೀಸರು. ಅಪರಾಧ ತಡೆಯುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ. ನಗರಾದ್ಯಂತ 392 ಸಿಸಿ ಕ್ಯಾಮೆರಾಗಳ ಕಣ್ಗಾವಲು. ಎರಡನೇ ಮದುವೆ ಹೆಸರಲ್ಲಿ ಮಕ್ಕಳ ಮಾರಾಟ ದಂಧೆ. ಹುಕ್ಕೇರಿಯ ಸುಲ್ತಾನ್ಪುರದಲ್ಲಿ 5 ವರ್ಷದ ಗಂಡು ಮಗು ಮಾರಾಟ. ತಾಯಿಯ ದೂರು ಆಧರಿಸಿ ಮಗು ರಕ್ಷಣೆ. ಪೊಲೀಸರಿಂದ 3 ಆರೋಪಿಗಳ ಬಂಧನ. ಮಂತ್ರಾಲಯ ರಾಯರ ಮಠದ ಹೆಸರಲ್ಲಿ ವಂಚನೆ. ಫೇಕ್ ಯುಪಿಐ ಐಡಿಗಳ ಮೂಲಕ ಹಣ ಸಂಗ್ರಹಿಸ್ತಾ ಇರೋ ಖದೀಮರು. ರೂಮ್ ಬುಕಿಂಗ್, ಪ್ರಸಾದ, ವಿವಿಧ ಸೇವೆಗಳ ಸೌಲಭ್ಯ ಒದಗಿಸುವ ಹೆಸರಲ್ಲಿ ನಾಮ. ಕಾಮಗಾರಿಗಳ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿಯ ಆರೋಪ. ರಾಯಚೂರಿನ ಉಕಟನೂರು ಗ್ರಾಮ ಪಂಚಾಯಿತಿಯ 2 ಸದಸ್ಯರ ಸದಸ್ಯತ್ವ ರದ್ದು. ಮುಂದಿನ 6 ವರ್ಷಗಳವರೆಗೆ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಆದೇಶ. ಪ್ರತಿಷ್ಠಿತ ಆನ್ಲೈನ್ ಕಂಪನಿ ಹೆಸರಲ್ಲಿ ಮನೆಗೆ ಬರುತ್ತೆ ಫೇಕ್ ಗಿಫ್ಟ್ ಲೆಟರ್. ಕಾರ್ಡ್ ಸ್ಕ್ರಾಚ್ ಮಾಡಿದ್ರೆ 15 ಲಕ್ಷ ಸಿಗುತ್ತೆ. 4% ಹಣ ಪಾವತಿಸಲು ಸೂಚನೆ. ಬೆಂಗಳೂರಿನ ಕೋಣನಕುಂಟೆ ನಿವಾಸಿ ಜಯಶ್ರೀಗೆ ಯಾಮಾರಿಸಲು ಖದೀಮರ ಯತ್ನ. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದ ಬಳಿ 3 ಮರಿಗಳೊಂದಿಗೆ ಹುಲಿ ಪ್ರತ್ಯಕ್ಷ. ವಾಹನ ಸವಾರರ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದ ಗ್ರಾಮಸ್ಥರು. ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ರೋಚಕ ತಿರುವು. ಆರೋಪಿ ಶರೀಫುಲ್ ಇಸ್ಲಾಂ ಬೆರಳಚ್ಚು ವರದಿ ನೆಗೆಟಿವ್. ಪೊಲೀಸರಿಗೆ ತಲೆನೋವಾದ ತನಿಖೆ. ಮಹಾಕುಂಭಮೇಳಕ್ಕಿಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ. ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಲಿರುವ ಅಮಿತ್ ಶಾ. ಮಧ್ಯಾಹ್ನ ಅಖಾಡದ ಮುಖ್ಯಸ್ಥರು ಸಾಧುಗಳ ಜೊತೆ ಭೋಜನ. ಆಶಾ ಭೋಸ್ಲೆ ಮೊಮ್ಮಗಳ ಜೊತೆ ಸಿರಾಜ್ ಡೇಟಿಂಗ್ ವದಂತಿ. ಫೋಟೋ ವೈರಲ್ ಬೆನ್ನಲ್ಲೇ ಕ್ರಿಕೆಟರ್ ಅಲರ್ಟ್. ನಾವಿಬ್ಬರು ಅಣ್ಣ ತಂಗಿ ಅಂತ ಜುನೈ ಭೋಸ್ಲೆ ಸಿರಾಜ್ ಸ್ಪಷ್ಟನೆ. ನಟ ದಳಪತಿ ವಿಜಯ್ 69ನೇ ಸಿನಿಮಾ ಜನನಾಯಗನ್ ಫಸ್ಟ್ ಲುಕ್ ಔಟ್. ರಾಜಕೀಯಕ್ಕೆ ಧುಮುಕಿರೋ ವಿಜಯ್ ನಟನೆಯ ಕೊನೆಯ ಸಿನಿಮಾ. ಕೆವಿಎನ್ ನಿರ್ಮಾಣ ಮಾಡಿರೋ ತಮಿಳು ಫಿಲ್ಮ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.